ಇವರೆಲ್ಲ ಮಧುಗಿರಿ ಬೆಟ್ಟ ಹತ್ತೋಕ್ಕೆ ನಮಗೆ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೇಡಮ್, ಲಕ್ಷ್ಮಿ ಮೇಡಮ್, ನಾಗಮ್ಮ ಮೇಡಮ್, ಹಾಯ್ ಮೀನು, ಹಾಯ್. ಹಾಂ ಸಂಜೋಣ, ಹಾಯ್. ಸೂಪರ್, ನಾವು ಲಕ್ಕಿ ಇವತ್ತು. ಇಷ್ಟು ಲಕ್ಕಿ ಅಂದರೆ ಕಂಪ್ಲೀಟು ತುದಿಗೆ ಬಂದಿದ್ದೀವಿ. ಇವ್ರಿಗೆ ಮಧುಗಿರಿ ಬೆಟ್ಟ ನೋಡೋದು ಬರೋದ್ರೆ ಪುಣ್ಯ ಮಾಡಿರ್ಬೇಕು. ಹಾಯ್ ಮೂರ್ತಿ ಅಣ್ಣ. ಇನ್ನೂ ಏರ್ತಾನೇ ಇದ್ದೀವಿ 8 ಗಂಟೆಗೆ ಹೊರಗಾಗಿದ್ದೀವಲ್ಲ. 8. ಹಾಂ, ಮಳೆಯಲ್ಲಿ ಇಂಥ ಬೆಟ್ಟ ಇರಬೇಕಾದ್ರೆ 8ಕ್ಕೆ ಹತ್ತಿದ್ವಿ ಮಾರ್ನಿಂಗು. ಅಂದ್ರೆ ನಾವು ಫುಲ್ ಟಾಪ್ ಕಂಪ್ಲೀಟ್ ಮಾಡಿರೋದು 10ಗೆ. ಪರವಾಗಿಲ್ಲ, ಕಂಪ್ಲೀಟ್ ಬಂದಿವ. 2 ಅವರಲ್ಲಿ ನಾವು ಬೆಟ್ಟ ಕಂಪ್ಲೀಟ್ ಮಾಡಿದ್ದೀವಿ. ಫಸ್ಟ್ ಟೈಮು ಇದು. ಅಲ್ಲ, ನಾವು ಫಸ್ಟ್ ಟೈಮು ಆದ್ರೆ ಈ ಥರ ಕಂಪ್ಲೀಟ್ ಮಾಡಿರೋದು. ರೂಪೇ ಮಾಡ್ತಾ ಇದ್ದಾರಾ? ಕೇಬಲ್ ಕಾರ್ ಅಂತ ಹೇಳಿ ಹಾಂ, ರೂಪೇ ಮಾಡ್ತಿರೋದು. ಇದು ಕೇಬಲ್ ಕಾರ್ಗೆ ಪ್ಲಾನಿಂಗು ಪ್ಲಾಟ್ಫಾರಮ್. ರೂಪೇ ಅಂದ್ರೆ ಎಲ್ಲಿಂದ? ಮೇನ್ ರೋಡಿಂದ ಮಾಡ್ಬೇಕು. ಓ, ಇಲ್ಲಿಂದ ರೂಪೇ ಮಾಡ್ತಾ ಇದ್ದಾರಾ? ಕೋರ್ಟಿಂದ ಬರುತ್ತೆ, ಆಗ ಅಲ್ಲಿ ಕೋರ್ಟಿಂದ ಹೋಗುತ್ತೆ. ಓ, ಕೋರ್ಟ್ ಇದಾ? ಸಾಹೇಬ್ರು ಇರೋದ್ರೊಳಗೆ ಆಗೋಗ್ಬಿಡ್ಬೇಕು. ನಿಮ್ಮ ಸಾಹೇಬ್ರು ಇರೋಸ್ತಾರ ಮಾಡ್ತಾರೆ ಬಿಡಿ. ಕೇಬಲ್ ಕಾರು ಸಂಜಯ್ ಕುಮಾರ್ ಇರೋವರೆಗೆ ಆಗುತ್ತೆ ನಿಮ್ಮ ರೂಪೇ. 1-2 ವರ್ಷದ ಪ್ರಾಜೆಕ್ಟ್ ಇರ್ಬೋದು. ಇದು ಏನು ಈಸಿ ಇರುತ್ತೆ, ಅದು ಖಾಲಿ ಪೋಲ್ ಹೊಡೋದು ಅಷ್ಟೇ. ಹಾಂ, ಪೋಲ್ ಹೊಡೋಷ್ಟೇ. ಕೆಲಸ ಮಾಡ್ಬೇಕಾದ್ರೆ ಬೆಟ್ಟ ಎಲ್ಲಿ ಬಿರುಕು ಬಿಡುತ್ತೋ ಅನ್ನೋದೊಂದು ಭಯ ಸರ್. ಹೌದೌದು. ಇದು ಬಂಡೆ ಅಲ್ಲ, ಬಂಡೆ. ಇದು ರೂಪೇ. ಮುಂದಿನ ದಿನವಷ್ಟೇ ಬರೋಷ್ಟಾಗೆ ರೂಪೇ ಎಲ್ಲ ಮಧುಗಿರಿ ಬೆಟ್ಟ ಹತ್ತೋಣ. 60-70 ಸೀನಿಯರ್ಗಳು ಬರ್ಬೋದು. ಅವ್ರ ಆಸೆಗಳು ಈಡೇರಿಸ್ಕೊಬೋದು ಬೆಟ್ಟದ ಮೇಲೆ ಹತ್ತಿ. ಹಾಂ, ಕರೆಕ್ಟು. ಈಗ ನಾವು ಎಷ್ಟೋ ಜನ ಆಸೆ ಇರುತ್ತೆ ಮೇಲ್ಗಡೆ ಬರಬೇಕು ಅಂತೇಳಿ, ಆದರೆ ಹತ್ತಕ್ಕಾಗಲ್ಲ. ಮತ್ತು ಇಷ್ಟೊಂದು ಮೇಲ್ಗಡೆ ಹತ್ತಬೇಕಾದ್ರೆ ಭಾಳಷ್ಟು ಎನರ್ಜಿ ಬೇಕು. ಅದಕ್ಕೆ 70-80 ವಯಸ್ಸಿರೋಣ. ಇವಾಗ ಏನು ತೋರಿಸಿದೆಯಲ್ಲ ಪ್ರಾಜೆಕ್ಟು ರೂಪೇ, ಈ ರೂಪೇ ಆದರೆ ಎಲ್ಲರೂ ಈ ಮಧುಗಿರಿ ಬೆಟ್ಟ ಹತ್ಬೋದು. ಅದಕ್ಕೆ ನಾವು ಸಂಜೋಣ ಈ ಮಧುಗಿರಿ ಬೆಟ್ಟ ರೂಪೇ ಬರೋಕ್ಕಿಂತಲೂ ಹಿಂಗೆ ಬರೋದು ತುಂಬ ಅದ್ಭುತ. ನಡ್ಕೋತ ಬರೋದು ಅದ್ಭುತ. ಹೌದು, ಟ್ರೆಕ್ಕಿಂಗ್ ಮಾಡೋದ್ರಿಂದ ಆರೋಗ್ಯಕ್ಕೆ ಹೇಳಿ. ಮೈಗಳು ಅಂತಾರೆ ಬೀದರ್ ಭಾಷೆದಲ್ಲಿ. ಏಜ್ ಪರ್ಸನ್ಗಳಿಗೆ ಹೆಲ್ತ್ ಇಶ್ಯೂ ಇರೋರಿಗೆ ಅವ್ರಗಳಿಗೆ ಸಮಸ್ಯೆಗೆ ಇದು ರೂಪೇ ಮಾಡ್ತಿರೋದು. ರೂಪೇ ಮಾಡ್ತಾರೆ ಹೆಲ್ತ್ ಪ್ರಾಬ್ಲಮ್ ಇದ್ರಿಗೆ. ಟ್ರೆಕ್ಕಿಂಗ್ ಮಾಡಬೇಕು, ಹೆಲ್ತ್ ಚೆನ್ನಾಗಿರ್ಬೇಕು. ಕರೆಕ್ಟಾಗಿ 1 ತಿಂಗಳು ಎನರ್ಜಿ ಇರುತ್ತೆ ಸರ್. ಇದು ಅಲ್ಲ, ಬೆಟ್ಟ ತಿಳಿದ್ರೆ ಹಾಂ, 1 ತಿಂಗಳು ಎನರ್ಜಿ ಇರುತ್ತೆ. ಅಂದ್ರೆ ಇದನ್ನ ಇಲ್ಲಿ ಮೇಲ್ಗಡೆ ಬಂದ ಸವಿಬೇಕು. ಇದು ವಾತಾವರಣ ಮೇಲ್ಗಡೆ ಹಿಡಿ ಪ್ರವಾಸಿ ತಾಣ ಅನ್ನೋದು ಹಿಂಗೆ ನಮ್ಮ ಪುನಃ ಕಾಣ್ಬೇಕು. ಏನ್ ಮಧುಗಿರಿಯಲ್ಲಿ ಇದೆ, ಇಲ್ಲಿ ಬಂದು ಮೇಲ್ಗಡೆ ನಿಂತ್ಕೊಂಡು ನೋಡ್ರೆ ಗೊತ್ತಾಗುತ್ತೆ ಮಧುಗಿರಿ ಬೆಟ್ಟ ಏನು ಅನ್ನೋದು. ಸುಮ್ಮನೆ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಹೇಳಿದ್ರೆ ಸರಿಯಾಗಲ್ಲ. ಅಂದ್ರೆ ಯಾವುದೇ ಪ್ರಕೃತಿ ಆಗಲಿ ಒಂದು ನೇಚರ್ ಆಗಲಿ ನಾವು ನೋಡಿ ಆಸೆ ಪಡೋಕ್ಕಿಂತ ಅಲ್ಲಿ ಹೋಗಿ ನಿಂತು ನೋಡಿದಾಗ ಅದು ಸವಿದಾಗ ಗೊತ್ತಾಗುತ್ತೆ ನಮಗೆ. ಅದೇ ಮಧುಗಿರಿ ಬೆಟ್ಟ ಹತ್ತಿದೀವಲ್ಲ, ಹತ್ತೋದ್ರಲ್ಲೇ ಇದ್ರ ಅದು ಸೂಪರ್ ಆಗಿದೆ. ಇನ್ನು ಮುಂದೆ ಇದೆ. ಇದು ಸುಮಾರು ಇತಿಹಾಸ ಇದೆ. ಇದು ಪೌಡರ್ ಕಾಲೇಜ್ ಇದೆ ಅಲ್ಲ. ಯಾವ ರಾಜ್ಯ ಕಟ್ಟಿಸಿದ್ದು? ಅದು ವೇಣುಗೋಪಾಲ್ ದೇವಸ್ಥಾನ. ಇದು ಇಲ್ಲಿ ಟಿಪ್ಪು ಸುಲ್ತಾನ್ ಹೈದರಾಲಿ ಆಳ್ವಿಕೆ. ಹಿರಿ ಚಿಕ್ಕಪ್ಪಗೌಡ ಫೌಂಡೇಶನ್ ಅವ್ರದ್ದು ಸ್ಥಾಪನಾ. ಅಂದ್ರೆ ಹೈದರಾಲಿ ಆಳ್ವಿಕೆಯನ್ನು ನಡೆದಿದೆ ಇಲ್ಲಿ. ಗಂಗಾರು ಚೋಳರು ಅರಬರು ಇಲ್ಲಿ ಇದು ಮಾಡಿದ್ದಾರೆ, ಆಳ್ವಿಕೆ ಮಾಡಿದ್ದಾರೆ. ಇದು ಏನಿದೆ ಸರ್? ಇದು ಸ್ಟೋರೇಜ್ ಫುಡ್. ಖನಿಜಗಳು ಕ್ಲೋಸ್ ಇದೆಯಲ್ಲ, ಒಳಗಡೆ ಐತೆ. ಇದು ಖನಿಜಗಳು ಇವೆಲ್ಲ ಭತ್ತ, ರಾಗಿ ಇವೆಲ್ಲ ಸ್ಟೋರೇಜ್ ಮಾಡ್ತಾರೆ. ಅಂದರೆ ಇಲ್ಲಿಯವ್ರಿಗೆಲ್ಲ ಊಟ ತಿಂಡಿದೆ, ಕೆಲಸ ಮಾಡಿ ಅವ್ರಿಗೆ ಸೈನಿಕರುಗಳಿಗೆಲ್ಲ
ಇಂತಾದ್ರೆ ಇಂತ ಆಯ್ತು ಈಗ ಎತ್ತದ ಮೇಲೆ ಇಷ್ಟು ದೊಡ್ಡ ಚೀಲ ಕಟ್ಟೋದಂದ್ರೆ ಮಾಮೂಲಿ ಅಲ್ಲ ಸರ್ ಇದು. ನೋಡ್ರಿ ಇಲ್ಲಿ ಇಟ್ಕೆಗಳು ಬಿದ್ದಿದೆಯಲ್ಲ ಇದೆಲ್ಲ ಇಲ್ಲಿ ಕಲ್ಲು ನೋಡ್ತಕ್ಕ ನೋಡಿ. ಈಗ ನಮ್ಮ ಬೀದರ್ನಲ್ಲೂ ಒಂದು ಚೀಲ ಕೋಟೆ ಐತೆ. ಕೋಟೆ ಇದೆಯಲ್ಲ, ಬೀದರ್ ಕೋಟೆಯಲ್ಲಿ ಸಂಜೋಣ ಏನಿದೆ ಒಂಥರ ಬಂಡೆ ನೋಡ್ಬೋದು ನೀವು. ಇಷ್ಟು ಇಲ್ಲಿ ಇಷ್ಟು ಎತ್ತರ ಇಷ್ಟು ಕಟ್ಟಿದ್ದು ಒಂದು ಅದ್ಭುತ. ಅದ್ರ ನಮ್ಮಲ್ಲಿ ಬಂಡೆನೇ ದೊಡ್ಡ ದೊಡ್ಡ ಬಂಡೆ ಅಂದ್ರೆ ಒಂದು 20 ಅಡಿ ಹೈಟು ಅಷ್ಟು ಬಂಡೆ ಒಬ್ಬೊಬ್ಬರೇ ಎತ್ತು ಕಟ್ಟಿದ್ದು ಇತಿಹಾಸ ಇದೆ. ಹಾಂ, ಒಂದು ಸ್ವರ್ಗ ಅಂತಾನೆ ಕಾಣಬಹುದು ಮಧುಗಿರಿ ಬೆಟ್ಟ. ಎಷ್ಟು ಬದಲಾವಣೆ ಮಾಡಿದೆ. ಮಳೆ ಉಂಟಿತ್ತು. ಮೊದಲನೇ ಇಲ್ಲ ಒಂದೇ ಅಂತ ಕೊಟ್ಟಿದ್ರು. ಇದು ಸೆಕೆಂಡ್ ಕೊಟ್ಟಿದ್ದಾರೆ. ಇದು ಏನಂದ್ರೆ ಇದು ಕುದುರೆ ಒಂಟೆಗಳು ವಾಸ ಮಾಡ್ತೀವಿ ಅಂತ ಜಾಗ ಅಲ್ಲ ಹೇಳೋದು. ಬೆಟ್ಟ ಬಂದಿಖಾನೆ ಇದು. ಒಳಗಡೆ ನಾವೆಲ್ಲ ಬಂದು ಇದು ಮಾಡ್ತೀವಿ. ಹಾಗೆ ಮುಂದೆ ಇದು ಇದೆಲ್ಲ ನಾವು ಹೋಗಿದ್ದು ಗುಡ್ಡ ನೋಡಿ ಸರ್. ಇದು ಚಿಕ್ಕ ಮಧುಗಿರಿ ಅಂತಾರೆ. ಇದು ಚಿಕ್ಕ ಮಧುಗಿರಿ ಅಂತ, ದೊಡ್ಡ ಮಧುಗಿರಿ. ಇದು ಮಧುಗಿರಿ ಅಂತ ಹೆಸರು ಹೆಂಗ್ ಬಂದಿದ್ದು? ಇದು ಮಧು ಜೇನು, ಇದು ಗಿರಿ ಅಂದ್ರೆ ಬೆಟ್ಟ. ಇದು ಎರಡು ಸೇರಿ ಒಂಥರ ಆಕಾರ ಜೇನಾಕಾರ ಇದೆಯಲ್ಲ ಈ ಬೆಟ್ಟದಲ್ಲಿ ಜೇನಿತ್ತು. ಮಧು ಅಂದ್ರೆ ಜೇನು, ಗಿರಿ ಅಂದ್ರೆ ಬೆಟ್ಟ ಅಲ್ವಾ. ಈ ಎರಡು ಸೇರಿ ಹೆಸರು ಯಾರನ್ನ ಮಾಡಿತ್ತು ಅವರು ಮದ್ದಗಿರಿ ಅಂತ ಸಹ ಮುಂಚೆ ಇದ್ದಿತ್ತು. ಆಮೇಲಿಂದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸಹ ಎಸಿಯಾಗಿ ಬಂದಿದ್ರು ಕವಿಗಳು. ಎಸಿಯಾಗಿ ಬಂದಾಗ ಮಾಸ್ತಿ ಅಯ್ಯಂಗಾರ್ ಅವರು ಮಧುಗಿರಿ ಅಂತ ಹೇಳಿ ಮಾಡಿದ್ರು, ಸ್ಥಾಪನೆ ಮಾಡೋದು ಹೆಸರು. ಅದು ನೋಡ್ಬೋದು, ಅದು ಕಾರ್ಡಿಯಲ್ ಸ್ಕೂಲ್. ಇದು ನಮ್ದು ಇದ್ಯಾವುದು ನಾವು ಲಾಸ್ಟ್ ಟೈಮ್ ಅದಲ್ಲ ದೇವ್ರ ಮಧ್ಯ ಸಿದ್ದರ ಬೆಟ್ಟ ಯಾವುದು? ಸಿದ್ದರ ಬೆಟ್ಟ ಈ ಮೂಲೆ ಬರುತ್ತೆ. ಕಾಣಲ್ಲ ಈ ಬೇಕಾದ್ರೆ ಮಾಡೋದಲ್ಲಿ ಇರೋದಲ್ಲ. ಸಂಜೆ ಸೂಪರ್ ವೆದರ್ ಇವತ್ತು ವೆದರ್ ಸೂಪರ್. ಸಾಹೇಬ್ರು ಬಂದಾಗ ಹಿಂಗೆ ಹೌದು, ಅವತ್ತು ನಾವು ಬಂದಾಗ ಚಲೋನೇ ಇತ್ತು ಮಾಡಿ. ಬೈಪಾಸ್ ರೋಡು, ರೋಡ್ ಈ ಕಡೆ ಬರುತ್ತೆ. ನೋಡ್ತದೆ ಮಾಡ ಬರುತ್ತಾ, ಬಿಸಿಲು ಇದೆ, ಫಾಗ್ ಹೋಗ್ತಾ ಇದೆ ನೋಡಿ. ಸಿಗತ್ತಾ ಕವಿತೆ ಕವಿತೆ ಇವತ್ತು ಸಕ್ಸಸ್ ಅಣ್ಣ. ಸಂಜು ಅಣ್ಣ ಧನ್ಯವಾದ, ಥ್ಯಾಂಕ್ ಯು. ಮೂರ್ತಿ ಅಣ್ಣ ಫುಲ್ ಟಾಪ್ ಇಂಡ್. ಓಕೆ, ಇನ್ನ ಹೋಗ್ಬೇಕಾದ್ರೆ ಇನ್ನ ಇದೆ ಇಲ್ಲ ಇದೆ 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 ಲಾಸ್ಟ್. ಅಲ್ಲ ವ್ಯೂ ನೋಡಕ್ಕೆ ಇನ್ನ ಚೆನ್ನಾಗಿದೆ. ಇನ್ನೂ ಚೆನ್ನಾಗಿದೆ ನೋಡಿ, ಬನ್ನಿ ನೋಡೋಣ ಬನ್ನಿ. ಅವ್ರು ಬರ್ತಾರೆ, ಅವ್ರು ಕರ್ಕೊಂಡು ಹೋಗ್ರ ನಾವ್ರಿ. ಬರ್ತಾರೆ, ಇಲ್ಲೇ ಬರ್ತಾರೆ, ಎಲ್ಲ ಇಲ್ಲೇ ಬರ್ತಾರೆ. ಈಗ ಫಾಸ್ಟ್ ಹೋಗ್ಬೋದು ಬರ್ಸಿ. ಹಾಗೆ ಫಾಗ್ ಮಾಡ ಬರ್ತದೆ ನೋಡಿ. ಈಗ ವಿಡಿಯೋ ಚಾಲು ಹಿಡಿದು ಕಟ್ಕೆ ನೋಡಿ ಮೀನಾ ಕಣ್ಣಿ ಒಳ್ಳೆ ಯಾವ ಗಿಡ ನೋಡಿ ಮೀನಾ. ಫೋಟೋ ಹೊಡಿ.